ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ಮನೆಯಲ್ಲಿ ಪ್ರತಿನಿತ್ಯ ಪ್ರತಿದಿನ ಯಾವ ಮಾತು ಆಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಯಾವ ಮಾತು ಆಡಲಿಲ್ಲ ಅಂತಂದರೆ ನಮಗೆ ಕೆಟ್ಟದಾಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಏಕೆ ಅಂತಂದರೆ ನಾವು ಪ್ರತಿ ದಿವಸ ಮನೆಯಲ್ಲಿ ಈ ಕೆಲವು ಮಾತುಗಳನ್ನು ನಾವು ಯಾವಾಗಲೂ ಮಾತಾಡ್ತಿದ್ರೆ ನಮಗೆ ಕಷ್ಟ ಬರೋವಂಥದ್ದು, ದಾರಿದ್ರ್ಯ ಬರೋವಂಥದ್ದು, ನಾವು ಯಾವುದೇ ಕಾರಣಕ್ಕೂ ನಾವು ಮೇಲೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಥರ ಮಾತುಗಳಿಂದ ನಾವು ಮನೆಯಲ್ಲಿ ಮಾತಾಡೋದ್ರಿಂದ ತಪ್ಪುಗಳಾಗ್ತಿರುತ್ತೆ. ಅದಕ್ಕೆ ನಮ್ಮ ಮನೆಗಳಲ್ಲಿ ಏಳಿಗೆ ಆಗ್ತಿಲ್ಲ ಅಂತ ನಾವು ಹೇಳ್ತೀವಲ್ಲ ನೋಡಿ, ಈ ಮಾತುಗಳೇ ಕಾರಣವಾಗಿ ಇರುತ್ತೆ. ನಮ್ಮ ಬಾಯಿನಲ್ಲಿ ಇಲ್ಲ ಒಂದು ಕೋಪದಿಂದ ಬರೋದಾಗಿರ್ಬೋದು, ಇಲ್ಲ ಒಂದು ನೋವಿನಿಂದ ಕಷ್ಟದಿಂದ ಬರೋದಾಗಿರ್ಬೋದು, ನಾವು ಮಾತಾಡಿಬಿಡ್ತೀವಿ. ಆದರೆ ಅದೇ ಮಾತುಗಳಿಂದನೇ ನಮಗೆ ಶಾಶ್ವತವಾಗಿ ಕಷ್ಟಗಳು ನಮ್ಮ ಜೊತೆಲೇ ಉಳ್ಕೊಂಡು ಹೋಗ್ತವೆ. ಅದಕ್ಕೆ ಹಿರಿಯರು ಹೇಳ್ತಿದ್ದಂಥದ್ದು, ಹೊರಗಡೆ ಯಾರಾದರೂ ಹೋಗ್ಬೇಕಾದ್ರೆ ಮನೆಯಲ್ಲಿ ಅಂದರೆ ಬಾಳಿ ಬದುಕೋ ಅಂಥ ಮನೆಗಳಲ್ಲಿ ಯಾವಾಗಲೂ ಅಷ್ಟೇ ಈ ಥರ ಮಾತುಗಳನ್ನು ಆಡಬಾರ್ದು ಅಂತ ಹಿಂದಿನ ಕಾಲದಿಂದನೂ ಸಹ ಹೇಳ್ಕೊಂಡು ಬರ್ತಾ ಇರೋರು. ಏಕೆಂತಂದರೆ ಹಿಂದಿನ ಕಾಲದವರು ಯಾವ್ಯಾವ ಮಾತುಗಳನ್ನ ಆಡಬೇಕು ಮನೆಯಲ್ಲಿ ಮತ್ತು ಯಾವ ಮಾತುಗಳನ್ನ ಆಡಬಾರ್ದು ಅಂತಲೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಅದನ್ನೆಲ್ಲ ಮರ್ತು ಬಿಡ್ತೀವಿ. ನಾವು ಇವಾಗ ಏನು ನಾವು ಅದನ್ನೆಲ್ಲ ನಾವು ಯೋಚನೆ ಮಾಡೋದಕ್ಕೂ ಸಹ ಹೋಗೋದಿಲ್ಲ. ಏನೋ ಕೋಪದಿಂದಾಗಿರ್ಬೋದು, ಇಲ್ಲ ನಮ್ಮ ಕಷ್ಟ ತಡೆಯೋಕ್ಕಾಗ್ದಿರ ಹಣ ಸಮಸ್ಯೆಯಿಂದ ನಾವು ಈ ಮಾತುಗಳನ್ನ ಆಡೋದಾಗಿರ್ಬೋದು. ನಾವು ಮನೆಗಳಲ್ಲಿ ಪ್ರತಿ ದಿವಸ ಪ್ರತಿನಿತ್ಯ ನಮ್ಮ ಬಾಯಲ್ಲಾಗಿರ್ಬೋದು, ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಹೋಯ್ತು ಅಂತಂದರೆ ಕಷ್ಟಗಳು ಶಾಶ್ವತವಾಗಿ ನಮ್ಮ ಜೊತೆಲೇ ಉಳ್ಕೊಳ್ಳೋವಂಥದ್ದು. ಕಷ್ಟಗಳು ಬರೋದಿಲ್ಲ, ಕಷ್ಟಗಳನ್ನ ನಮಗೆ ನಾವೇ ಕಷ್ಟ ತಂದ್ಕೊಳ್ಳೋ ಅಂಥದ್ದು. ನಾವೇ ಆಹ್ವಾನ ಕೊಟ್ಟು ಅಂದರೆ ಪತ್ರಿಕೆ ಕೊಟ್ಟು ಕಷ್ಟಗಳನ್ನ ನಮ್ಮನೆಗೆ ಬರಮಾಡ್ಕೋತೀವಿ ನಾವು. ಯಾವ ಮಾತು ಆಡಿದ್ರೆ ನಮಗೆ ಕೆಟ್ಟದಾಗುತ್ತೆ, ಪ್ರತಿನಿತ್ಯ ಯಾವ ಮಾತು ಆಡಲಿಲ್ಲ ಅಂದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಏಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದು ದೊಡ್ಡದಾಗೇ ಇರುತ್ತೆ. ಆ ಕಷ್ಟದಲ್ಲಿ ನಾವು ಕೋಪದಲ್ಲಿ ಮಾತುಗಳು ಆಡಿದಾಗ ಜೀವನ ಪೂರ್ತಿ ನಮ್ಮ ಜೊತೆಲೇ ಕಷ್ಟ ಇರೋವಂಥದ್ದು. ಇವಾಗ ಹಿಂದಿನ ಕಾಲದಲ್ಲಿ ಹೇಳೋರು ಮನೆ ಗೋಡೆಗಳಿಗೂ ಕಿವಿ ಇರುತ್ತೆ ಅಂತ ಹೇಳೋರು. ಅದು ಸುಮ್ಮನೆ ಹೇಳಿದಂಥ ಮಾತುಗಳಲ್ಲ, ಅದು ಸತ್ಯ. ಅದು ಮನೆ ಅಂತಂದಮೇಲೆ ಈಗ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತಂದಮೇಲೆ ಆ ಮನೆಗಳ ಗೋಡೆಗೂ ಸಹ ಜೀವ ಇರುತ್ತೆ. ಪ್ರತಿಯೊಂದು ವಸ್ತುಗಳಿಗೂ ಜೀವ ಇರುತ್ತೆ. ನಾವು ಬರೀ ಇಟ್ಟಿಗೆ ಮಣ್ಣಿಂದ ಮನೆ ಕಟ್ಟಿರೋದಿಲ್ಲ, ಅದಕ್ಕೆ ಅಂತಲೇ ಒಂದು ಜೀವ ಕೊಟ್ಟು ಮನೆಯನ್ನು ನಿರ್ಮಾಣ ಮಾಡಿರ್ತೀವಿ ನಾವು. ಹಂಗಾಗಿ ಆ ಮನೆಗಳಲ್ಲಿ ಆಡೋಂಥ ಮಾತಾಗಿರ್ಬೋದು, ಈಗ ನಾವು ಮನೆಗಳಲ್ಲಿ ದೇವ್ರ ಪೂಜೆ ಮಾಡ್ತೀವಿ, ದೇವ್ರು ಒಳ್ಳೇದು ಮಾಡಲಿ ಅಂತ ನಾವು ಏನೇನೆಲ್ಲ ಮಾಡ್ತೀವಿ ಅಲ್ವಾ. ಅದಕ್ಕಾಗಿ ನಾವು ಮನೆಗಳಲ್ಲಿ ಈ ಮಾತುಗಳನ್ನ ಆಡಬಾರ್ದು. ಪದೇ ಪದೇ ಯಾವ ಮಾತುಗಳು ಆಡಬಾರ್ದು ಅಂತ ನಾನೀಗ ಹೇಳ್ತಾ ಹೋಗ್ತೀನಿ. ನಮ್ಮ ಹಣೆ ಬರ ಸರಿ ಇಲ್ಲ, ನಮ್ಮ ಕಷ್ಟ ಹೀಗೆ ಇರುತ್ತೆ, ನಾನು ಎಷ್ಟು ದುಡಿದ್ರೂ ನನ್ನ ಕಷ್ಟ ದೂರ ಆಗ್ತಿಲ್ಲ ಅಂತ ಈ ಥರ ಕೆಲವು ನೆಗೆಟಿವ್ ಮಾತುಗಳಿರ್ತವೆ ನೋಡಿ. ನನ್ನ ಕೈಲಿ ಸಾಧ್ಯವಿಲ್ಲ, ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ, ನನ್ನ ಹಣೆ ಬರ ಸರಿ ಇಲ್ಲ, ನಾನು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ನನಗೆ ಕಷ್ಟ ಅನ್ನೋದು ಬಿಟ್ಟು ಬಿಡ್ದಾಗೆ ನನ್ನ ಜೊತೆಲೇ ಇದೆ ಅಂತ ನಾವು ಹೇಳ್ತೀವಲ್ಲ. ಈಗ ನಾವು ಬಾಯಲ್ಲಿ ಅಪ್ಪಿತಪ್ಪಿನಾದರೂ ಈ ಮಾತುಗಳು ಹೊರಗೆ ಬಂದಿರುತ್ತೆ. ಪ್ರತಿಯೊಬ್ಬರು ಬಾಯಲ್ಲೂ ಸಹ ಈ ಮಾತು ಬಂದಿರುತ್ತೆ. ಈ ಥರ ಮಾತುಗಳನ್ನ ಯಾರಾದರೂ ಆಡ್ತಿದ್ದೀರಾ ಅಂತಂದರೆ ನೀವು ಇವತ್ತೇ ನಿಲ್ಲಿಸ್ಬಿಡಿ. ಯಾವುದೇ ಕಾರಣಕ್ಕೂ ನೀವು ಮಾತಾಡೋದಕ್ಕೆ ಹೋಗ್ಬಿಡಿ. ಏಕೆ ಅಂತಂದರೆ ಈ ಥರ ನೆಗೆಟಿವ್ ಮಾತು ಆಗೋದಿಲ್ಲ, ಸಾಧ್ಯವಾಗೋದಿಲ್ಲ, ನಾನು ಮುಂದೆ ಬರೋಕ್ಕಾಗೋದಿಲ್ಲ, ನನ್ನ ಕಷ್ಟ ನನ್ನ ಜೊತೆಯಲ್ಲಿ ಶಾಶ್ವತವಾಗಿ ಉಳ್ಕೊಂಬಿಡುತ್ತೆ, ನನ್ನ ಜೀವನ ಚೆನ್ನಾಗಾಗೋದಿಲ್ಲ ಅಂತ ಈ ಥರ ನಾವು ಆಹ್ವಾನ ಮಾಡ್ದಂಗೆ ಆಗುತ್ತೆ. ದಾರಿದ್ರ್ಯ ಲಕ್ಷ್ಮಿನ ಆಹ್ವಾನ ಮಾಡಿದಾಗುತ್ತೆ. ಅಸ್ತು ದೇವತೆಗಳು ಅಂದರೆ ಅಶ್ವಿನಿ ದೇವತೆಗಳು ಯಾವಾಗಲೂ ಸಹ ಅಸ್ತು ಅಸ್ತು ಅಂತಲೇ ಇರ್ತವೆ. 24 ಗಂಟೆನೂ ಸಹ ಒಂದು ಕ್ಷಣನೂ ಬಿಟ್ಟು ಬಿಡದಾಗೆ ಅಸ್ತು 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 ಈ ಥರ ಅಂತಲೇ ಇರ್ತವೆ. ಹಂಗಾಗಿ ನಾವು ಏನೇ ಒಂದು ನಮ್ಮ ಬಾಯಿಂದ ಮಾತುಗಳು ಹೊರಗಡೆ ಬತ್ತು ಅಂತಂದರೆ ಆ ಮಾತುಗಳೇ ನಮಗೆ ಕಾರಣವಾಗ್ತವೆ. ಅವು ಅಸ್ತು ದೇವತೆಗಳು ಅಸ್ತು ಅಂತವೆ. ಈಗ ನೀವು ನಮ್ಮ ಹಣೆ ಬರ ಸರಿ ಇಲ್ಲ, ನನ್ನ ಜೀವನ ಹೀಗೇ ಇರುತ್ತೆ ಅಂತ ನೀವು ಅಂತೀರಲ್ಲ, ಆವಾಗ ಅಸ್ತು ದೇವತೆಗಳು ಅಸ್ತು ಅಂತಂದಾಗ ನಿಮ್ಮ ಜೀವನ ಪೂರ್ತಿ ನಿಮ್ಮ ಕಷ್ಟ, ನಿಮ್ಮ ಬಡತನ ನಿಮ್ಮ ಜೊತೆಯಲ್ಲೇ ಇರುತ್ತೆ. ನಾನು ಅದಕ್ಕೆ ಹೇಳೋದು, ಯಾವುದೇ ಟೈಮಲ್ಲಾಗಲಿ ಮನೆಗಳಲ್ಲಿ ಕಣ್ಣೀರು ಹಾಕೋದಕ್ಕೆ ಹೋಗಬೇಡಿ. ಅದು ಸಂತೋಷಕ್ಕೆ ಬರೋ ಕಣ್ಣೀರಾದರೆ ಪರವಾಗಿಲ್ಲ, ಆದರೆ ದುಃಖಕ್ಕೆ ಯಾವುದೇ ಕಾರಣಕ್ಕೂ ನೀವು ಕಣ್ಣೀರು ಹಾಕೋದಕ್ಕೆ ಹೋಗಬೇಡಿ. ನನ್ನ ಕಷ್ಟ ಹೀಗೆ ಇದೆ, ನನ್ನ ಜೀವನ ಸರಿ ಹೋಗೋದಿಲ್ಲ, ನನ್ನ ಮಕ್ಕಳು ಒಳ್ಳೆ ದಾರಿನಲ್ಲಿ ಹೋಗೋದಿಲ್ಲ, ಒಳ್ಳೆ ಬುದ್ಧಿ ಕಲ್ತಿಲ್ಲ,
ನನ್ನ ಜೀವನ ಚೆನ್ನಾಗಿಲ್ಲ, ನನ್ನ ಹಣೆ ಬರ ಸರಿ ಇಲ್ಲ, ಈ ಥರ ನೆಗೆಟಿವ್ ಮಾತು ನಾವು ಮನೆಯಲ್ಲಿ ಮಾತಾಡ್ತು ಅಂತಂದರೆ ನಮ್ಮ ಮನೆ ಕಿಟಕಿ ಬಾಗಿಲಿಗೆ ಬರೀ ಇದಿರೋದಿಲ್ಲ, ಬಾಗಿಲಿರೋದಿಲ್ಲ, ಆದರೆ ಗೋಡೆಗಳಿಗೂ ಸಹ ಕಿವಿ ಇರುತ್ತೆ. ಗೋಡೆಗಳು ಇದನ್ನೆಲ್ಲ ಕೇಳಿಸ್ಕೊತವೆ. ಪರಮಾತ್ಮ ಇದನ್ನೆಲ್ಲ ನಮಗೆ ಅಸ್ತು ಅಂತಲೇ ಕೊಟ್ಬಿಡ್ತಾನೆ. ಹಾಗಾಗಿ ಈ ಮಾತುಗಳನ್ನ ನಾವು ಯಾವಾಗಲೂ ಅಷ್ಟೇ ನೆಗೆಟಿವ್ ಆಗಿ, ಈ ಮಾತುಗಳಂತಲ್ಲ, ಬೇರೆ ಮಾತುಗಳಾಗಿರ್ಬೋದು ಆಡೋದಕ್ಕೆ ಹೋಗ್ಬಾರ್ದು. ಈಗ ಮನೆಯಿಂದ ಹೊರಗಡೆ ಯಾರಾದರೂ ಇಲ್ಲ ಮಕ್ಕಳು ಇಲ್ಲ ಗಂಡಸರು ಈಗ ಯಾರಾದರೂ ಹೊರಗಡೆ ಹೋಗ್ತಾರಲ್ಲ, ಅವ್ರಿಗೆ ನಿಮ್ಗೆ ಒಳ್ಳೇದಾಗಲಿ, ಹೋಗಿದ್ದು ಬನ್ನಿ ಅಂತ ನಾವು ಹೇಳಬೇಕು. ಈಗ ನಮ್ಮ ಮನೆಗಳಲ್ಲಿ ಏನೋ ಒಂದು ಜಗಳ ಆಗಿರುತ್ತೆ, ಮನಸ್ತಾಪ ಇರುತ್ತೆ. ಈಗ ಹೊರಗಡೆ ಹೋಗ್ತಿರ್ತಾರೆ ಗಂಡಸರುಗಳು, ಯಾರಾದರೂ ಪರವಾಗಿಲ್ಲ, ಮನೆಯಿಂದ ಹೊರಗಡೆ ಎಲ್ಲೋ ಒಂದು ಕೆಲಸ ಕಾರ್ಯಕ್ಕೋ ಎಲ್ಲೋ ಹೋಗ್ತಿರ್ತಾರೆ. ಆವಾಗ ನಾವು ನಿನಗೆ ಕೆಟ್ಟದಾಗಲಿ, ನೀನು ಹೋಗೋ ಕೆಲಸ ಆಗೋದು ಬೇಡ, ನನಗಿಷ್ಟೊಂದು ಅಯ್ಯೋ ಅನ್ಸ್ಬಿಟ್ಟು ಹೋಗ್ತಾ ಇದೆಯಾ, ನನ್ನ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟು ಹೋಗ್ತಾ ಇದೆಯಾ, ನಿನ್ಗೆ ಒಳ್ಳೇದಾಗೋದು ಬೇಡ ಅಂತ ನಾವು ಅಂದು ಕಳಿಸ್ತೀವಲ್ಲ, ಅದೇ ಶಾಶ್ವತವಾಗಿ ಅವ್ರಿಗೆ ಆಗೋವಂಥದ್ದು. ಆವಾಗ ಅವ್ರಿಗೆ ದಾರಿ ಮಧ್ಯದಲ್ಲಿ ಏನಾದರೂ ಅಪಘಾತ ಆಗೋವಂಥದ್ದು, ಕೆಟ್ಟದಾಗೋವಂಥದ್ದು ಇದೆ. ನಮಗೆ ನಾವೇ ಕಷ್ಟ ತಂದುಕೊಳ್ಳೋ ಅಂಥದ್ದು. ನಾವು ಅಂತೀವಿ, ದೇವರೇ ನೀನು ನನಗೆ ಕಷ್ಟ ಕೊಡ್ತಾ ಇದೆಯಲ್ಲ ಯಾಕೆ ಅಂತ ನಾವು ಕೇಳ್ತೀವಿ. ಇಲ್ಲ, ದೇವ್ರುಗಳು ಕಷ್ಟ ಕೊಡೋದಿಲ್ಲ, ನಮಗೆ ನಾವೇ ಕಷ್ಟ ತಂದುಕೊಳ್ಳೋ ಅಂಥದ್ದು. ಹಂಗಾಗಿ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಈ ಥರ ನೆಗೆಟಿವ್ ಮಾತು ಅಂದರೆ ಕೆಟ್ಟ ಮಾತುಗಳನ್ನ ಬಾಯಿಂದ ಹೊರಗಡೆ ಮಾತಾಡೋದಕ್ಕೆ ಹೋಗ್ಬೇಡಿ. ಬಾಯಿಂದ ಮಾತಾಡಿದ್ರೆ ಕೆಟ್ಟದಾಗುತ್ತೆ, ಮನಸ್ಸಿನಲ್ಲಿ ಯೋಚನೆ ಮಾಡ್ಬೋದಾ ಅಂತ ನೀವು ಅಂದ್ಕೋಬೋದು. ಖಂಡಿತ ಎರಡೂ ಒಂದೇ. ನಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಿರ್ತೀವೋ ಅದೇ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಮನಸ್ಸಿನಲ್ಲೂ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು, ಬಾಯಲ್ಲೂ ಸಹ ಮಾತುಗಳನ್ನ ಆಡೋದಕ್ಕೆ ಹೋಗ್ಬಾರ್ದು. ಕಷ್ಟಗಳು ಎಲ್ಲೆಲ್ಲಿಂದನೂ ಬರೋದಿಲ್ಲ, ನಾವು ಆಡೋ ಮಾತಿಂದ, ನಾವು ಮಾಡೋ ಕೆಲಸದಿಂದನೇ ಕಷ್ಟಗಳು ನಮ್ಮನ್ನ ಹಿಂಬಾಲಿಸ್ತವೆ. ಬಿಟ್ಟು ಬಿಡ್ದಾಗೆ ನಮ್ಮ ಸುತ್ತನೇ ಸುತ್ತಕೊಳ್ತವೆ ಕಷ್ಟಗಳು. ಹಾಗಾಗಿ ಯಾವುದೇ ಕಾರಣಕ್ಕೆ ಮಾತಾಡಬೇಡಿ. ಬೆಳಗ್ಗೆ ಹೊತ್ತು ನೀವು ಬೇಗ ಎದ್ದೇಳ್ತಿರಲ್ಲ, ಎದ್ದಿದ ತಕ್ಷಣ ಕನ್ನಡಿನಲ್ಲಿ ನಿಮ್ಮ ಮುಖ ನೀವೇ ನೋಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಲವ್ರಿಗೆ ಒಂದು ಅಭ್ಯಾಸ ಇದೆ, ಎದ್ದಿದ ತಕ್ಷಣ ಮೊಬೈಲ್ ಇಟ್ಕೊಂಡು ಮೊಬೈಲ್ ನೋಡಿಬಿಟ್ಟೆ ಎದ್ದೋಳೋ ಅಂಥದ್ದು. ಇದು ತಪ್ಪಿದು. ಏಕೆ ಅಂತಂದರೆ ಮೊಬೈಲ್ನಲ್ಲಿ ಗ್ಲಾಸ್ ಇರುತ್ತೆ, ಅಂದರೆ ಮಿರರ್ ಇದಿರುತ್ತೆ. ಹಂಗಾಗಿ ಮೊಬೈಲ್ನ ನಾವು ನೋಡ್ತು ಅಂತಂದರೆ ರಾಹು ಸಂಕೇತ, ಕುಜ ದೋಷ, ರಾಹು ಕೇತು, ಶನಿ ದೋಷ ಇದೆಲ್ಲ ಹೇಳ್ತಾರಲ್ಲ, ಅದೆಲ್ಲ ನಮಗೆ ನಾವೇ ತಂದ್ಕೊಳ್ಳೋವಂಥದ್ದು. ಎದ್ದ ತಕ್ಷಣ ಮೊಬೈಲ್ನ ನೋಡೋದನ್ನು ಕಮ್ಮಿ ಮಾಡಿ, ಅವಾಯ್ಡ್ ಮಾಡಿ. ಕಮ್ಮಿ ಅಂದರೆ ಪೂರ್ತಿ ನೀವು ನಿಲ್ಲಿಸಲೇಬಿಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಎದ್ದ ತಕ್ಷಣ ಮುಖ ತೊಳೆದಿರ ಮಿರರ್ ನೋಡಬಾರ್ದು, ಕನ್ನಡಿನಲ್ಲಿ ನಮ್ಮ ಮುಖ ನಾವೇ ನೋಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ನಾನು ಒಂದು ವೀಡಿಯೋದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣುಮಕ್ಳು ಯಾವ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಂದು ವೀಡಿಯೋ ಮಾಡಾಕಿದ್ದೀನಿ. ಆದರೂ ಸಹ ಕೆಲವರು ನೋಡಿಲ್ಲ ಅಂತಂದರೆ ನಾನು ಈ ವಿಡಿಯೋದಲ್ಲೂ ಸಹ ಕೆಲವು ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಒಬ್ಬ ಮನುಷ್ಯ ಆಗಲಿ, ಗಂಡಸರಾಗಲಿ ಹೆಂಗಸರಾಗಲಿ ಮಕ್ಕಳಾಗಲಿ, 6 ಗಂಟೆ ಮೇಲ್ಗಡೆ ಎದ್ದೇಳೋದಕ್ಕೆ ಹೋಗ್ಬಾರ್ದು. 6 ಗಂಟೆ ಒಳಗಡೆ ಸೂರ್ಯ ಉದಯ ಆಗೋದ್ರ ಒಳಗಡೆ ಎದ್ಬಿಡಬೇಕು. ಎದ್ದಿದ ತಕ್ಷಣ ನಾವು ಎದ್ದುಬಿಟ್ಟು ಆ ಕಡೆ ಈ ಕಡೆ ನಮ್ಮ ಕೆಲಸ ಮಾಡೋದು, ಕರೆ ಮಾಡೋದು ಇದಕ್ಕೆಲ್ಲ ಹೋಗ್ಬಾರ್ದು. ಎದ್ದು ಚಕ್ಕಲ್ ಬಲ ಹಾಕ್ಕೊಂಡು ಹಾಸಿಗೆ ಮೇಲೆ ಕೂತ್ಕೋಬೇಕು. ನಾವು ಕೂತ್ಕೊಂಡು 2 ಕೈನೂ ಉಜ್ಜಬೇಕು. ನಾವು ಉಜ್ಜಿಬಿಟ್ಟು ನಮ್ಮ ಕಣ್ಣಿಗೆ ಮುಖಕ್ಕೆ ಸ್ಪರ್ಶ ಮಾಡ್ಕೋಬೇಕು ನಮ್ಮ ಕೈಗಳನ್ನ. ನಂತರ ನಮ್ಮ ಕೈ ಅಂಗೈನ ನಾವೇ ನೋಡ್ಕೋಬೇಕು. ನೋಡಿಕೊಂಡು ಕೈ ಮುಗಿದ್ಬಿಟ್ಟು ದೇವ್ರುಗಳ್ನ ಬೇಡ್ಕೋಬೇಕು, ದೇವ್ರುಗಳ್ನ ಸ್ಮರಣೆ ಮಾಡಬೇಕು. ನಮಗೆ ಎಷ್ಟು ಸತಿ ಸಾಧ್ಯನೋ 10 ಸತಿ 11 ಸತಿ ಎಲ್ಲ ದೇವ್ರುಗಳ್ನೂ ನೆನೆಸ್ಕೊಂಡು ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಅಂತ ಈ ಥರ ನೆನೆಸ್ಕೊಂಡು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ. ಇಡೀ ದಿನ ನನ್ನ ಜೀವನ ಸುಖಮಯವಾಗಿರಲಿ, ನಾನು ಮಾಡಿದ ಕೆಲಸದಲ್ಲಿ ಯಶಸ್ಸು ಕೊಡು ಭಗವಂತ. ನನ್ನ ಜೀವನದಲ್ಲಿ ಏನೇ ಒಂದು ನಾನು ಬಯಸಿದ್ರು ಅದು ನನಗೆ ಸಿಕ್ಕೋ ಹಾಗೆ ನೀನು ಮಾಡು ತಂದೆ. ಇಡೀ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಯಾವ ಕಷ್ಟ ಕಾರ್ಪಣ್ಯಗಳನ್ನು ನೀನು ನನಗೆ ಕೊಡಬೇಡ. ನಾನು ಸತ್ಯ ಧರ್ಮ ಒಳ್ಳೆ ದಾರಿಲಿ ಹೋಗೋ ನೀನು ದಾರಿ ತೋರಿಸು ಭಗವಂತ ಅಂತ ದೇವ್ರುಗಳನ್ನ ಈ ರೀತಿ ಬೇಡ್ಕೊಂಡು ಭೂಮಿ ತಾಯಿಗೆ ನಮಸ್ಕಾರ ಮಾಡಿ. ಭೂಮಿ ತಾಯಿ ಮೇಲೆ ಕಾಲಿಡೋದಕ್ಕಿಂತ ಮುಂಚೆ ನಾವು ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಬೀಳಬೇಕು. ಭೂಮಿ ತಾಯಿನ ನಮ್ಮ ಹಣೆಗೆ ಒತ್ಕೋಬೇಕು. ನಾವು ಬಿದ್ದು ನಮಸ್ಕಾರ ಮಾಡಿಕೊಂಡು ನೀವು ಹೊರಗಡೆ ಎದ್ದೋಗಿ ದೇವ್ರ ಫೋಟೋಗಳನ್ನೆಲ್ಲ ನೋಡಿಬಿಟ್ಟು ಹೊರಗಡೆ ಎದ್ದೋಗಿ ಕೈಕಾಲು ಮುಖ ತೊಳ್ಕೊಳ್ಳಿ. ಕೈಕಾಲು ಮುಖ ತೊಳ್ಕೊಂಡು ಸೂರ್ಯನಾರಾಯಣನಿಗೆ ನಮಸ್ಕಾರ ಹಾಕಿ. ನಮ್ಮ ಮೊದಲು ನಮಸ್ಕಾರ ಸೂರ್ಯನಾರಾಯಣನಿಗೆ ಆಗಿರಬೇಕು. ಏಕೆ ಅಂತಂದರೆ ಸೂರ್ಯ ಉದಯ ಆಗೋದ್ರೊಳಗಡೆ ನಾವು ಸೂರ್ಯನಾರಾಯಣನಿಗೆ ನಮಸ್ಕಾರ ಆಗ್ತು ಅಂತಂದರೆ ಇಡೀ ದಿವಸ ನಮ್ಮ ಜೀವನ ಚೆನ್ನಾಗಿರುತ್ತೆ. ನೀವೇನು ಅಂದ್ಕೊಂಡು ನೀವು ಒಂದು ಕೆಲಸ ಕಾರ್ಯದಲ್ಲಿ ಮುಂದುವರಿತೀರ, ಅದೆಲ್ಲ ಯಶಸ್ಸು ಕೊಡ್ತಾನೆ ಸೂರ್ಯನಾರಾಯಣ. ಹಂಗಾಗಿ ಸೂರ್ಯನಾರಾಯಣನಿಗೆ ನಮಸ್ಕಾರ ಹಾಕಿ ನಂತರ ಭೂಮಿ ತಾಯಿಗೂ ಸಹ ನಮಸ್ಕಾರ ಹಾಕಿ ನೀವು ನಂತರ ನಿಮ್ಮ ಕೆಲಸ ಏನಿದೆಯೋ ನೀವು ಹಾಸಿಗೆನೆಲ್ಲ ಮಡಚಿಡೋದು,
ಮತ್ತು ಬೇರೆ ಬೇರೆ ಏನು ಕೆಲಸ ಇದೆಯೋ ಅದನ್ನು ಮಾಡೋಕ್ಕೆ ಹೋಗಿ. ನೀವು ಸಾಧ್ಯವಾಗುತ್ತೆ ಅಂತ ಅನ್ನೋರು ನೀವು ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ಸ್ನಾನ ಮಾಡಿ, ಪೂಜೆ ಮಾಡಿ ನಂತರ ನೀವು ಅಡುಗೆ ಮನೆಗೆ ಹೋಗಿ. ಇಲ್ಲ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ, ನಮ್ಗೆ ಆಗೋದಿಲ್ಲ ಅಂತನೋರಾಯಿತು ಅಂತಂದರೆ, ನಾನು ಇವಾಗ ಹೇಳಿದ್ನಲ್ಲ ಅಷ್ಟು ಕೆಲಸ ಮಾಡಿಬಿಟ್ಟು ನಂತರ ನೀವು ಅಡುಗೆ ಮನೆಗೆ ಹೋಗಿ. ಕೈಕಾಲು ಮುಖ ತೊಳಿತೀರಾ, ನೀವು ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಹೋಗೋಕ್ಕೆ ಹೋಗಬಾರ್ದು. ನಾವು ಸ್ನಾನ ಮಾಡಿನೇ ಒಲೆ ಅನ್ನೋದನ್ನು ಮುಟ್ಟಿ ನಾವು ಅಡುಗೆ ಮಾಡೋದಕ್ಕೆ ಹೋಗಬೇಕು. ಆದರೆ ಇವಾಗಿನ ಬ್ಯುಸಿ ಟೈಮಲ್ಲಿ ಅದನ್ನೆಲ್ಲ ಕೆಲವ್ರಿಗೆ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವರು ಇದನ್ನು ರೂಢಿ ಮಾಡಿಕೊಂಡು ಬಂದಿದ್ದಾರೆ, ಕೆಲವ್ರಿಗೆ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಏಕೆ ಅಂತಂದರೆ ಎಲ್ಲರೂ ಒಂದೇ ಥರ ಇರಬೇಕು ಅಂತ ನಾವು ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಒಬ್ಬೊಬ್ಬರು ಮನಸ್ಸು ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರಿಗೆ ಶಕ್ತಿ ಒಂದೊಂದು ಥರ ಇರುತ್ತೆ. ಹಂಗಾಗಿ ಕೈಕಾಲು ಮುಖ ತೊಳ್ಕೊಂಡು ನೀವು ನಂತರ ಅಡುಗೆ ಮನೆಗೆ ಹೋಗಿ ನೀವೇನು ಅಡುಗೆ ಮಾಡಬೇಕೋ ಅದನ್ನ ಮಾಡಿ. ಆದರೆ ಮೊದಲದಾಗಿ ನೀವು ಹಾಲು ಕಾಯಕ್ಕಿಡಿ, ಇಲ್ಲ ಅನ್ನ ಮಾಡೋಕ್ಕಿಡಿ, ಇವೆರಡು ಬಿಟ್ಟು ಬೇರೆ ಏನು ಸಹ ನೀವು ಮಾಡೋದಕ್ಕೆ ಹೋಗೋಕ್ಕೆ ಹೋಗಬೇಡ್ರಿ. ಮೊದಲದಾಗಿ ಒಲೆ ಹಚ್ಚೋದಕ್ಕೆ ಮುಂಚೆ ಉಪ್ಪಿನ ಡಬ್ಬ ಅಂದರೆ ಉಪ್ಪಿನ ಜಾರಿಗೆ ನೀವು ನಮಸ್ಕಾರ ಹಾಕ್ಬಿಟ್ಟು ನಂತರ ನೀವು ಒಲೆಗೆ ನಮಸ್ಕಾರ ಹಾಕ್ಬಿಟ್ಟು ನಂತರ ಹಾಲು ಕಾಯೋದಕ್ಕಿಡಿ, ಇಲ್ಲ ಅಂತಂದರೆ ಅನ್ನಕ್ಕಿಡಿ. ಏಕೆ ಅಂತಂದರೆ ಪ್ರತಿ ದಿವಸ ನಮಗೆ ಅನ್ನ ಮಾಡಲೇಬೇಕಲ್ಲ, ಹಂಗಾಗಿ ಹಾಲು ಕಾಯಕ್ಕಿಡಿ, ಇಲ್ಲ ಅನ್ನ ಮಾಡೋಕ್ಕೆ ಇಟ್ಬಿಟ್ಟು ನಂತರ ನೀವು ಬೇರೆ ಏನು ಮಾಡಬೇಕೋ ಅದನ್ನು ಮಾಡಿ. ನಮಗೆ ಭಗವಂತ ಇದನ್ನೆಲ್ಲ ಸೂಚನೆ ಮುಖಾಂತರ ನಮಗೆ ಕೊಟ್ಟಿದ್ದಾನೆ. ನಾವು ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಏನು ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತಲೂ ಸಹ ಸೂಚನೆ ಕೊಟ್ಟಿದ್ದಾನೆ ಭಗವಂತ. ಆದರೆ ಗೊತ್ತಿದ್ದು ನಾವು ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬಾರ್ದು. ಈಗ ನಮಗೆ ಗೊತ್ತಿಲ್ಲದಿರೋದನ್ನ ಯಾರಾದರೂ ಒಬ್ಬರು ಹೇಳ್ತಾರ, ಅದನ್ನು ಕೇಳಬೇಕು, ನಾವು ಯೋಚನೆನೂ ಮಾಡಬೇಕು. ಆದರೆ ಎಲ್ಲರೂ ಹೇಳಿದ್ದನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು. ಈಗ ಯಾರೋ ಒಬ್ರು ಹೇಳ್ತಾರೆ ಅಂದರೆ ಅದನ್ನು ಯೋಚನೆ ಮಾಡಬೇಕು. ಇವ್ರು ಇದನ್ನು ಹೇಳ್ತಿದ್ದಾರೆ, ಇದು ಸರಿನಾ ತಪ್ಪಾ, ನಾನು ಮಾಡಿದ್ರೆ ಒಳ್ಳೇದಾಗುತ್ತಾ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಹೇಳೋ ಮಾತಿನಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಸರಿ ಅನಿಸಿದ್ರೆ ಅದನ್ನು ನೀವು ಮಾಡಿ, ತಪ್ಪು ಅಂತ ಅನಿಸಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಇಷ್ಟವಾಗದಿರೋಂಥ ಕೆಲಸನ ಮಾಡೋದಕ್ಕೆ ಹೋಗಬೇಡಿ. ನಾನು ಹೇಳಿದ್ದನ್ನು ನೀವು ಮಾಡಬೇಕು ಅಂತಲೂ ಇಲ್ಲ, ಆದರೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಏಕೆಂತಂದರೆ ನಮಗೆ ಹಿಂದೆ ಇದನ್ನೆಲ್ಲ ಗೊತ್ತಿರೋದಿಲ್ಲ. ನಾನು ದೊಡ್ಡವ್ರನ್ನ ಅಂದರೆ ತುಂಬ ಹಿರಿಯಂಥವ್ರನ್ನ ನಾನು ಜಾಸ್ತಿ ಕೇಳೋ ಅಂಥದ್ದು ದೇವ್ರ ಬಗ್ಗೆ ಆಗಿರ್ಬೋದು, ಇಲ್ಲ ನಮ್ಮ ಜೀವನ ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ಒಳ್ಳೆಯದಾಗುತ್ತೆ, ದುಡ್ಡು ಕಾಸನ್ನು ಯಾವ ಥರ ಖರ್ಚು ಮಾಡಬೇಕು, ನಾವು ದುಡಿಯೋದಕ್ಕೆ ಭಗವಂತ ನಮ್ಮ ಜೊತೇಲಿ ಯಾವ ಥರ ನಮಗೆ ಅನುಗ್ರಹ ಮಾಡ್ತಾನೆ, ಇದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳೋ ಅಂಥ ಕುತೂಹಲ ನನಗೆ. ಚಿಕ್ಕನಿಂದನೂ ದೇವರು, ದೇವಸ್ಥಾನ, ಆ ಹಿರಿಯೋರು ಅಂತಂದರೆ ಸ್ವಲ್ಪ ನನಗೆ ಕೇಳಬೇಕು, ಅವ್ರನ್ನ ಜಾಸ್ತಿ ಸಂಪರ್ಕ ಬೆಳೆಸ್ಕೋಬೇಕು ಅನ್ನೋದೊಂದು ಹುಚ್ಚು ನನಗೆ. ಈ ಥರ ನನ್ನ ಮೈಂಡ್ ಸೆಟ್ ಇರೋವಂಥದ್ದು. ಹಂಗಾಗಿ ನಾನು ಯಾರಾದರೂ ಏನಾದ್ರು ಹೇಳಿದ್ರು ಸಾಕು ಅದನ್ನೆಲ್ಲ ನಾನು ಪಾಲಿಸೋವಂಥದ್ದು. ಹಂಗಾಗಿ ಭಗವಂತ ನನ್ನ ಜೊತೇಲಿದ್ದಾನೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ಒಳ್ಳೆಯದನ್ನಷ್ಟೇ ನಾನು ಕೇಳೋವಂಥದ್ದು. ಕೆಟ್ಟದ್ದು ಯಾರಾದರೂ ಹೇಳಿದ್ರು ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ನಾನು ಕಿವಿ ಮೇಲೂ ಸಹ ನಾನು ಹಾಕಿಸ್ಕೊಳ್ಳೋಕೆ ಹೋಗೋದಿಲ್ಲ. ದೇವಸ್ಥಾನಕ್ಕೆ ಹೋಗೋದು, ದೇವ್ರುಗಳ ಕತೆ ಹೇಳೋದು, ದೇವ್ರುಗಳ ಬಗ್ಗೆ ಕತೆ ಹೇಳ್ತಾರೆ ನೋಡಿ, ದೇವ್ರು ಕಷ್ಟಪಟ್ಟಿದ್ದು, ದೇವ್ರುಗಳು ಯಾವ ಥರ ಕಷ್ಟನೆಲ್ಲ ಎದುರಿಸಿ ಮೇಲೆ ಬಂದರು, ಆ ಥರ ಕೇಳ್ತಾರಲ್ಲ, ಅದನ್ನು ಕೇಳೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಯಾರಾದರೂ ಕರೆದ್ರೆ ನಾವು ಹೋಗ್ತೀವಿ, ಸತ್ಯನಾರಾಯಣ ಸ್ವಾಮಿ ಕತೆ ಹೇಳ್ತಾರೆ ನೋಡಿ, ಆ ಕತೆ ಕೇಳೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟು ಸತಿ ಕೇಳಿದ್ರು ನನಗೆ ಸಾಕಾಗೋದಿಲ್ಲ. ಪ್ರತಿಯೊಂದು ದೇವ್ರುಗಳು ಕತೆ ಕೇಳೋದು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ದೇವ್ರುಗಳ ಬಗ್ಗೆ ತಿಳ್ಕೊಬೇಕು, ದೇವ್ರ ಪೂಜೆ ಮಾಡಬೇಕು, ಈ ರೀತಿ ನಾನು ಪೂಜೆ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೇನೋ, ಈ ಟೈಮಲ್ಲಿ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೇನೋ, ನನ್ನ ಮನಸ್ಸಿನಲ್ಲಿ ದೇವ್ರುಗಳನ್ನ ಈ ರೀತಿ ಆರಾಧಿಸಿದ್ರೆ ನನಗೆ ಒಳ್ಳೆಯದಾಗುತ್ತೇನೋ ಅಂತ ನನಗೆ ಇದೊಂಥರ ಹುಚ್ಚು. ನನಗೆ ಬೇರೆ ಕಡೆ ಎಲ್ಲ ನಂಗೆ ಜ್ಞಾನ ಕೊಡೋದಿಲ್ಲ, ಜಾಸ್ತಿ ಜನಸಂಪರ್ಕನ ನಾನು ಬೆಳೆಸ್ಕೊಳಕ್ಕೆ ಹೋಗೋದಿಲ್ಲ, ಜಾಸ್ತಿ ಅಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಎಷ್ಟೇ ಟೈಮ್ ಇದ್ದರೂ ನನ್ನ ಮನೆ ಕೆಲಸ, ನಾನು ಮಾಡೋ ಕೆಲಸ, ಇಷ್ಟನ್ನೇ ನಾನು ಯೋಚನೆ ಮಾಡೋ ಅಂಥದ್ದು. ನನ್ನ ಮನೆ ಮುಂದುವರಿಬೇಕು ಅಂತಂದರೆ ನನಗೆ ಯಾವುದು ಒಳ್ಳೆಯದು ಅನಿಸುತ್ತೋ ಅದನ್ನೆಲ್ಲ ನಾನು ಮಾಡ್ತಾ ಹೋಗ್ತೀನಿ. ಸುಮ್ಮನೆ ಕಾಲ ಕಳೆಯೋದು, ಅವ್ರ ಜೊತೆ ಇವ್ರ ಜೊತೆ ಮಾತಾಡೋದು, ಫ್ರೆಂಡ್ಗಳ ಜೊತೆ ಹೊರಗಡೆ ಹೋಗಿ ಅಲ್ಲೆಲ್ಲ ಸುತ್ತಾಡೋದು, ಈ ಥರ ಎಲ್ಲ ನಾನು ಟೈಮ್ ಕಳೆಯೋಕ್ಕೆ ಹೋಗೋದಿಲ್ಲ. ಆ ಥರ ಹೋಗಲೇಬೇಕು ಅಂತಂದರೆ ನಮ್ಮ ಫ್ಯಾಮಿಲಿ ಇದೆಯಲ್ಲ, ಫ್ಯಾಮಿಲಿಗಳ ಜೊತೆ ನಾವು ಹೋಗ್ತೀವಿ. ಒಂದು ಸಂಡೇ ಅಂತ ಬಂದಾಗ, ರಜೆಗಳು ಬಂದಾಗ, ಎಲ್ಲಾದರೂ ಹೋಗಬೇಕು ಅಂತ ಅನ್ಸಾಗ ಗಂಡ ಮಕ್ಳ ಜೊತೆನೇ ನಾನು ಹೋಗಿ ಎಂಜಾಯ್ ಮಾಡೋ ಅಂಥದ್ದು. ಈಗ ಅವ್ರನ್ನೆಲ್ಲ ಬಿಟ್ಟು ನಾನು ಫ್ರೆಂಡ್ಶಿಪ್ ಅನ್ನೋದಾಗಲಿ, ಇಲ್ಲ ಅಕ್ಕಪಕ್ಕದ ಮನೆಯವ್ರನ್ನ ಜೊತೆ ಹೋಗೋದಾಗಲಿ, ಇದನ್ನೆಲ್ಲ ನಾನು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ದೇವ್ರುಗಳ ಬಗ್ಗೆ ತಿಳ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು ಅಂತಂದರೆ ಯಾರೇ ಕರೀಲಿ ಅವ್ರ ಜೊತೆಲ್ಲ ಹೋಗ್ಬಿಡ್ತೀನಿ ನಾನು. ದೇವಸ್ಥಾನಕ್ಕೆ ಅಂದರೂ ಮಾತ್ರ ಬರೀ ನಮ್ಮ ಫ್ಯಾಮಿಲಿ ಜೊತೆನೇ ಅಂತ ಅಲ್ಲ, ಬೇರೆ ಯಾರಾದರೂ ಸರಿ ಈ ಥರ ದೇವಸ್ಥಾನಕ್ಕೆ ಹೋಗೋಣ ಬರ್ತೀಯಾ ಅಂದರೂ ಸಾಕು, 2 ನಿಮಿಷದಲ್ಲಿ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತೀನಿ ನಾನು. ಆ ಥರ ನಾನು ದೇವಸ್ಥಾನ, ಪೂಜೆ ಪುನಸ್ಕಾರ, ಆ ದೇವ್ರ ಬಗ್ಗೆ ತಿಳ್ಕೊಳ್ಳೋದು, ದೇವ್ರಿಗೆ ನಾವು ಈ ಥರ ಪೂಜೆ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ.
ಹಂಗಾಗಿ ದೇವ್ರುಗಳು ನಮಗೆ ಸೂಚನೆ ಕೊಡ್ತಾರೆ, ಈ ರೀತಿ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಈ ರೀತಿ ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ. ಮನೆಯಲ್ಲಿ ಯಾವಾಗಲೂ ಅಷ್ಟೇ ನೆಗೆಟಿವ್ ಆಗಿ ನಾವು ಮಾತಾಡ್ತು ಅಂತಂದರೆ ಒಂಥರ ಈಗ ಸೂತ್ಕೂದ್ ಮನೆ ಅಂತ ಹೇಳ್ತೀವಲ್ಲ, ಸೂತ್ಕೂದ್ ಮನೆಯಲ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡೋದಿಲ್ಲ. ಆ ಥರ ಮನೆಗಳಲ್ಲಿ ಪೂಜೆ ಪುನಸ್ಕಾರ ಈ ಥರ ಮಾಡೋದಿಲ್ವಲ್ಲ, ಅದೇ ರೀತಿ ನಾವು ನೆಗೆಟಿವ್ ಆಗಿ ಏನಾದರೂ ಮನೆಯಲ್ಲಿ ಮಾತಾಡ್ತು ಅಂತಂದರೆ ಅದೆಲ್ಲ ಸೂತ್ಕೂದ್ ಮನೆ ಥರ ಆಗ್ಬಿಡುತ್ತೆ. ದೇವ್ರುಗಳು ಸಹ ಇರೋದಿಲ್ಲ, ದೇವ್ರುಗಳ ಅನುಗ್ರಹನೂ ಮಾಡೋದಿಲ್ಲ. ಆವಾಗ ಎಲ್ಲ ಕಡೆಯಿಂದನೇ ಕೆಟ್ಟಿದೇ ಆಗ್ತಿರುತ್ತೆ. ನಾವು ಮನಸ್ಸಿನಲ್ಲಿ ಬಯಸಿರ್ತೀವಿ, ಬಾಯಲ್ಲಿ ಸಹ ಹೇಳ್ಬಿಟ್ಟಿರ್ತೀವಲ್ಲ. ಹಂಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ರೂಢಿ ಮಾಡ್ಕೊಳ್ಳಿ. ಸಂಜೆ ತನಕನೂ ಆಗಿದೆ, ಆಗ್ತಾಯಿದೆ, ನಾನು ಸಹ ಸೈಟು ತೊಗೊಂಡಿದ್ದೀನಿ, ನಾನು ಸಹ ಮನೆ ಕಟ್ತೀನಿ, ನನಗೂ ಹಣ ಅನ್ನೋದು ಬರ್ತಿದೆ, ನಾನು ದುಡಿತಾ ಇದ್ದೀನಿ, ನನ್ನ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ, ಒಳ್ಳೆ ದಾರಿನಲ್ಲಿ ನಡೀತಿದ್ದಾರೆ, ನಾವು ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದೀವಿ, ಭಗವಂತ ನಿನ್ನ ಅನುಗ್ರಹ ನಮ್ಮ ಮೇಲೆ ಇದೆ, ನೀನು ಸದಾಕಾಲ ನಮ್ಮ ಜೊತೆಯಲ್ಲಿ ನೀನು ಇದ್ದೀಯ, ನನ್ನ ಜೀವನ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ, ನನ್ನ ಫ್ಯಾಮಿಲಿ ತುಂಬ ಖುಷಿಯಾಗಿ ನಾವಿದ್ದೀವಿ ಅಂತ ಈ ಥರ ನಾವು ಪಾಸಿಟಿವ್ ಆಗಿ ನಾವು ಮಾತಾಡಬೇಕು. ನೆಗೆಟಿವ್ ಆಗಿ ನಾವು ಯಾವುದೇ ಕಾರಣಕ್ಕೂ ಮಾತಾಡೋದಕ್ಕೆ ಹೋಗ್ಬಾರ್ದು. ನೀವೇನು ಬಾಯಲ್ಲಿ ಹೇಳ್ತೀರಾ, ಮನಸ್ಸಿನಲ್ಲಿ ಏನು ನೀವು ಬಯಸ್ತಾ ಇರ್ತೀರಾ ಅದೇ ಕೊಡೋವಂಥದ್ದು. ಈಗ ದೇವಸ್ಥಾನಕ್ಕೆ ಹೋಗ್ತೀರಾ, ಕೆಟ್ಟದಾಗಲಿ ನನಗೆ ಕೆಟ್ಟದಾಗಲಿ ಅಂತ ನಾವು ಕೇಳೋದಿಲ್ಲ, ಒಳ್ಳೇದಾಗಲಿ ಅಂತ ಕೇಳ್ತೀವಲ್ಲ. ಅದೇ ಥರನೇ ನಾವು ಮನೆಯಲ್ಲೂ ಅಷ್ಟೇ, ಕೆಟ್ಟದಾಗ್ತಿದೆ ನನ್ನ ಜೀವನ ಚೆನ್ನಾಗಿಲ್ಲ, ಹಣೆ ಬರ ಸರಿಯಿಲ್ಲ ಅಂತ ನಾವು ಯಾವಾಗಲೂ ಸಹ ಅನ್ನೋದಕ್ಕೆ ಹೋಗ್ಬಾರ್ದು. ಚೆನ್ನಾಗಿದೆ, ನನ್ನ ಹಣೆ ಬರ ಚೆನ್ನಾಗಿದೆ, ನನ್ನ ಜೀವನ ಚೆನ್ನಾಗಿದೆ, ನಾನು ತುಂಬ ಖುಷಿಯಾಗಿದ್ದೀನಿ, ನಾವು ಗಂಡ ಮಕ್ಕಳು ನಮ್ಮ ಫ್ಯಾಮಿಲಿ ಎಲ್ಲರೂ ಅಷ್ಟೇ ಖುಷಿಯಾಗಿ ಸಂತೋಷವಾಗಿದ್ದೀವಿ, ದೇವರು ನೀನು ಎಲ್ಲವನ್ನು ಕೊಟ್ಟಿದ್ಯಾ ಅಂತ ಈ ಥರ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತು ಅಂತಂದರೆ ನಮ್ಮ ಜೀವನ ಪಾಸಿಟಿವ್ ಆಗಿ ದೇವರ ಅಸ್ತು ದೇವತೆಗಳು ಅಸ್ತು ಅಂತಲೇ ಕೊಡ್ತಾ ಹೋಗ್ತಿರುತ್ತೆ. ಈ ಥರ ಮಾತುಗಳಾಡೋದ್ರಿಂದ ಮನೆಯಲ್ಲಿ ನಮಗೆ ಕಷ್ಟಗಳು ಬರ್ತವೆ. ಹಂಗಾಗಿ ಇವತ್ತೇ ನೀವು ಆ ಮಾತನ್ನು ಆಡೋದಕ್ಕೂ ಸಹ ಹೋಗಬೇಡಿ, ಮನಸ್ಸಿನಲ್ಲಿ ಯೋಚನೆ ಮಾಡೋದಕ್ಕೂ ಹೋಗಬೇಡಿ. ಕಷ್ಟಗಳು ಎಲ್ಲಿಂದನೂ ಬರೋದಿಲ್ಲ, ನಮಗೆ ನಾವೇ ಕಷ್ಟ ತಂದ್ಕೊಳ್ಳೋ ಅಂಥದ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.